ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್. ಇದೀಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಆಗಿರುವಂಥದ್ದು. ಸೊ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಇದೇ ಮೊದಲ ಬಾರಿಗೆ ರಿಸಲ್ಟನ್ನು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಿದ್ರು. ಇದೇ ಮೊದಲ ಬಾರಿಗೆ ಡಿಜಿ ಲಾಕರಲ್ಲಿ ಕೂಡ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಮಾರ್ಕ್ ಶೀಟ್ಗಳನ್ನು ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSAB ಕಡೆಯಿಂದ ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಸೊ ಹಾಗಿದ್ರೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಮಕ್ಕಳು, ಯಾಕಂದ್ರೆ ಒಂದು ನೆಕ್ಸ್ಟ್ ಅಡ್ಮಿಷನ್ ಇನ್ನೊಂದು ಮತ್ತೊಂದಕ್ಕೆ ತಾತ್ಕಾಲಿಕವಾಗಿ ಮಾರ್ಕ್ಸ್ ಕಾರ್ಡ್ಗಳಂತೂ ಬೇಕಿರುತ್ತೆ. ಸೊ ಡಿಜಿ ಲಾಕರಲ್ಲೇ ಮಾರ್ಕ್ಸ್ ಕಾರ್ಡ್ ಬಿಡುಗಡೆ ಆಗಿರೋದ್ರಿಂದ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇದೀವಿ. ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಹೇಳ್ತಿರ್ತಕ್ಕಂಥ ಸ್ಟೆಪ್ಸ್ ಅನ್ನ ಒಂದು ಡೆಮೋನ ಕೂಡ ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ನಿರಂತರವಾಗಿ ತಿಳ್ಕೊಳ್ಳೋದಕ್ಕೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ 2, 3 ಬರೀತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಅಥವಾ ರಿವಲ್ಯೂಷನ್ ರಿಟೋಟಲಿಂಗ್ ಸಂಬಂಧಪಟ್ಟಂತೆ ಇತರ ಎಲ್ಲ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಕನ್ನಡ ಯೂಟ್ಯೂಬ್ ಚಾನಲ್ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ. ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋ ನಿರೀಕ್ಷೆಯಲ್ಲಿ ಕೂಡ ಇದ್ದೀರಾ. ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಈ ಒಂದು ವಿಡಿಯೋಗೆ ಮಾಡಿರುವಂತಹ ಪ್ರಯತ್ನಕ್ಕೆ ವಿಡಿಯೋಗೆ ಮುಖಾಂತರ ಒಂದು ಲೈಕ್ ಮುಖಾಂತರ ಸೂಚನೆ ಕೊಡ್ತೀರಾ ಅಂತ ಅನ್ಕೊಂಡಿದ್ದೇವೆ. ಸೊ ಇವರು ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದ ಲಿಂಕ್ ಇರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಆರ್ಟಿಕಲ್ ಮುಖಾಂತರ ವೀಕ್ಷಣೆ ಮಾಡ್ತಾ ಇರುತ್ತೆ. ಎಕ್ಸಾಮ್ 2 ಗೆ ಆಗಿರ್ಬೋದು ಇತರ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ, ಸೊ ಈಗ ಕ್ವಿಕ್ ಆಗಿ ವೇಗವಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಸೊ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ನಿಮಗೆ ಏನಂದ್ರೆ ಇಲಾಖೆ ಕಡೆಯಿಂದನೇ ಪ್ರಮುಖವಾಗಿ ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದಾಗಿರುವಂಥದ್ದು 2026ರ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಡಿಜಿ ಲಾಕರ್ ಅಪ್ಲೋಡ್ ಮಾಡ್ತಿದ್ವಿ ಅಂತ. ಸೊ ಇದಕ್ಕೆ ಪ್ರಮುಖವಾಗಿ ಆಪ್ ಬೇಕಾಗಿರುವಂತದ್ದಾಗಿರುತ್ತೆ. ಸೊ ಪ್ಲೇ ಸ್ಟೋರ್ ಹೋಗೋರ ಮುಖಾಂತರ ಡಿಜಿ ಲಾಕರ್ನ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಬೇಕಾಗಿರುವಂತದ್ದಾಗಿರುತ್ತೆ, ಅಥವಾ ನೀವು ಗೂಗಲ್ ಕೂಡ ರಿಜಿಸ್ಟರ್ ಆಗಬಹುದಾಗಿರುತ್ತೆ, ಅಥವಾ ಆಪ್ ಇದ್ರೆ ನಿಮಗೆ ಯಾವಾಗಲೂ ಕೂಡ ಒಂದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಪ್ಲೇ ಸ್ಟೋರ್ಗೆ ಹೋಗಿ ಒಂದು ಈ ಒಂದು ಸ್ಕ್ರೀನ್ ಮುಖಾಂತರ ಗಮನಿಸ್ತೀರಾ ಡಿಜಿ ಲಾಕರ್ ಅಂತಕ್ಕಂಥ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕಿರುತ್ತೆ ಅಂದ್ರೆ ಅದು ಓಪನ್ ಮಾಡಬೇಕಿರುತ್ತೆ. ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಡಿಜಿ ಲಾಕರ್ನ ಒಂದು ಅಪ್ಲಿಕೇಶನ್. ನಂತರದಲ್ಲಿ ಗಮನಿಸುವಂತಂದ್ರೆ ಸೊ ನಿಮಗೆ ಅಲ್ಲಿ ನಾನು ಕೆಲವೊಂದನ್ನ ಬ್ಲರ್ ಮಾಡಿ ಶೋ ಮಾಡ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಆಪ್ ಓಪನ್ ಮಾಡಿದಾಗ ನಿಮಗೆ ಆ ತರ ಅಂದ್ರೆ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಬರುವಂತದ್ದು ಇರುತ್ತೆ. ಸೊ ಅಭ್ಯರ್ಥಿಗಳಿಗೆ ಈ ರೀತಿಯಾಗಿ ಎಂಟಿ ಬರುತ್ತೆ. ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಸ್ಟಾರ್ಟಿಂಗ್ ಇಂದ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತದ್ದಾಗಿರುತ್ತೆ ಈ ವಿಡಿಯೋದಲ್ಲಿ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮಧ್ಯದಿಂದ ನಾನು ಹೇಳ್ತಿಲ್ಲ, ಪ್ರತಿಯೊಂದು ಸ್ಟಾರ್ಟಿಂಗ್ ಹೇಳ್ತೀನಿ. ಸೊ ಅದ್ರ ಮೇಲೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರಿಯಾಗಿ ಮೇನ್ ಇರುವಂಥದ್ದು ಏನಾಗಿರುತ್ತೆ, ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ನಿಮ್ಮ ಆಧಾರ್ ಆಗಿರ್ಬೋದು. ಸೊ ಪ್ರಮುಖವಾಗಿ ಮೇನ್ ಆಗಿ ಆಧಾರ್ ಮುಖಾಂತರ ನೀವು ಯಾವ ಮೊಬೈಲ್ ನಂಬರ್ ಇರುತ್ತಲ್ಲ ಆಧಾರ್ ಕಾರ್ಡ್ಗೆ, ನಿಮ್ಮ ಒಂದು ಅಭ್ಯರ್ಥಿದೆ ಕ್ಯಾಂಡಿಡೇಟ್ಸ್ದೇ ಆಗಬೇಕಾಗಿರುವಂಥದ್ದಾಗಿರುತ್ತೆ. ಸೊ ಕ್ಯಾಂಡಿಡೇಟ್ಸ್ ಯಾವ ಒಂದು ಆಧಾರ್ ಮುಖಾಂತರ ಲಿಂಕ್ ಆಗಿರುತ್ತಲ್ಲ, ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಂಡಿರ್ತೀರಲ್ಲ ನೀವು, ಸೊ ಅದೇ ಮೊಬೈಲ್ ನಂಬರಲ್ಲೇ ನೀವು ಇದನ್ನ ಮಾಡಬೇಕಾಗಿರುವಂಥದ್ದು. ಡಿಜಿ ಲಾಕರ್ ಅನ್ನು ಓಪನ್ ಆಗುವಂಥದ್ದಾಗಿರುತ್ತೆ. ಅಥವಾ ಒಂದೇ ಒಂದು ಮೊಬೈಲ್ ನಂಬರ್ ಇದ್ರೆ ಸಾಕು, OTP ಕೊಡೋದ್ರ ಮುಖಾಂತರದಲ್ಲಿ ನೀವು ಮಾಡ್ಕೊಬೇಕಾಗಿರುತ್ತೆ, ಸಮಸ್ಯೆ ಇರೋದಿಲ್ಲ. ಸೊ 2-3 ಮೊಬೈಲ್ ನಂಬರ್, ಅಥವಾ ಈಗ ಅಭ್ಯರ್ಥಿದು ಈಗ ಪೇರೆಂಟ್ಸ್ ಹೆಸರಲ್ಲಿ ಮೊಬೈಲ್ ನಂಬರ್ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆ ಇರೋದಿಲ್ಲ. ಬಟ್ ನಿಮ್ಮ ಆಧಾರ್ ಅವರ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರೋ ಕೂಡ ಸಮಸ್ಯೆ ಆಗೋದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಒಟ್ಟಿನಲ್ಲಿ ಆ ಸಂದರ್ಭದಲ್ಲಿ OTP ಏನ್ ಬರುತ್ತಲ್ಲ ಅದನ್ನ ಎಂಟ್ರಿ ಮಾಡಬೇಕಿರುತ್ತೆ, ಮತ್ತೆ ಪಾಸ್ವರ್ಡ್ ಅನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿರುವಂತದ್ದು ಇರುತ್ತೆ. ಸರಿಯಾಗಿ ಅದನ್ನ ಮಾಡ್ಕೊಳ್ಳಿ. ಸೊ ಆ ಕಾರಣಕ್ಕೆ ಈ ಒಂದು ಸೈನ್ ಅಪ್ ಅಂತ ಏನಿರುತ್ತಲ್ಲ, ಫಸ್ಟ್ ಕೆಲಸ ಇದಾಗಿರುವಂತದ್ದು ಸೈನ್ ಅಪ್ ಮಾಡ್ಕೋಬೇಕಿರುತ್ತೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಅವರಿಗೆಲ್ಲ ಗೊತ್ತಿರುತ್ತೆ ಸೈನ್ ಅಪ್ ಮಾಡ್ಕೊಳ್ಳೋದು. ಸೊ ನಾನು ಹೆಚ್ಚಿಗೆ ಅದನ್ನ ಹೇಳುವಂತ ನೆಸೆಸಿಟಿ ಇರೋದಿಲ್ಲ. ಸೊ ಸೈನ್ ಅಪ್ ಆಗಬೇಕಿರುತ್ತೆ ಮೊದಲನೇದಾಗಿ. ಆ ನಂತರದಲ್ಲಿ ಏನ್ ಮಾಡಬೇಕಿರುತ್ತೆ, ಓಕೆ ಸೈನ್ ಅಪ್ ಎಲ್ಲ ಆಗಿದ್ವಿ ಅಂತಕ್ಕಂಥ ಸಂದರ್ಭದಲ್ಲಿ ನೀವೇನ್ ಮಾಡಬೇಕಿರುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಸೈನ್ ಅಪ್ ಎಲ್ಲ ಆದ ನಂತರದಲ್ಲಿ ನಿಮ್ಮ ಒಂದು ಆಪ್ ಅಂತಕ್ಕಂಥ ಇರುತ್ತಲ್ಲ ಈ ರೀತಿಯಾಗಿ ಶೋ ಆಗುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಅಂದ್ರೆ ಇವಾಗ ಅದು ಏನು ಪ್ರಮುಖವಾಗಿ ನಿಮ್ಗೇನು ಲಾಗಿನ್ ಅಂತ ಹೇಳಿದ್ನಲ್ಲ, ಸೊ ಈ ರೀತಿಯಾಗಿ ಗಮನಿಸ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ಅಲ್ಲಿ ಅಭ್ಯರ್ಥಿದ ಇಮೇಜ್ ಕೂಡ ಇರುತ್ತೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ. ನಂತರದಲ್ಲಿ ಈ ತರ ಒಂದು ಮಾಹಿತಿಗಳೆಲ್ಲ ಕೊಟ್ಟಿರ್ತಾರೆ ಅಲ್ಲಿ. ಸೊ ಆ ನಂತರದಲ್ಲಿ ಯಾವ ಒಂದು ಇಶ್ಯೂ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡಿದ್ರೆ ಅದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಪ್ರಮುಖವಾಗಿ ಗಮನಿಸಬೇಕಾದ್ರೆ ನೀವು ಈ ಒಂದು ಪೇಜ್ಗೆ ಬಂದಿರ್ತೀರಾ. ಆ ನಂತರದಲ್ಲಿ ಹೋಮ್ ಅಂತ ಪೇಜ್ ಇರುತ್ತೆ, ಅಲ್ಲಿರುತ್ತೆ. ಪಕ್ಕದಲ್ಲಿ ನೀವೇನ್ ಮಾಡ್ತಿರುತ್ತಲ್ಲ ಸರ್ಚ್ ಅಂತ ಇರುತ್ತಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುವಂತದ್ದಾಗಿರುತ್ತೆ. ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಗಮನಿಸಬಹುದಾಗಿರುತ್ತೆ. ಸರ್ಚ್ ಮೇಲೆ ಅಭ್ಯರ್ಥಿಗಳು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಇವಾಗ ಅಲ್ಲಿ ಪ್ರಮುಖವಾಗಿ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ, ಸರ್ಚ್ ಫಾರ್ ಡಾಕ್ಯುಮೆಂಟ್ಸ್ ಅಂತ. ಆ ಒಂದು ಡಾಕ್ಯುಮೆಂಟ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಆಗ ಒಂದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಏನಿದೆಲ್ಲ, ಸೊ ಅವ್ರದ್ದು ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರೋದು. ಜಸ್ಟ್ ನೀವು ಸರ್ಚ್ ಮಾಡಬೇಕಿರುತ್ತೆ ಅಲ್ಲಿ ಕೂಡ ಕರ್ನಾಟಕ ಸ್ಕೂಲ್ಸ್ ಅಂತ ನೀವು ಸರ್ಚ್ ಮಾಡಬೇಕಿರುತ್ತೆ. ಸ್ಕೂಲ್ಸ್ ಅಂತ ನೀವು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಗಮನಿಸ್ತಿದಿಲ್ಲ ಕ್ಲಾಸ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅಂದ್ರೆ 12th ಅನ್ನೋ ರೀತಿಯಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುವಂತದ್ದಾಗಿರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ನಿಮಗೆ ಅಲ್ಲಿ ನಿಮ್ಮ ನೇಮ್ ಶೋ ಆಗ್ತಾ ಇರುತ್ತೆ. ಅಭ್ಯರ್ಥಿ ಆಧಾರ್ ಯಾರು ಇರುತ್ತಲ್ಲ ಯಾವ ಒಂದು ಸ್ಟೂಡೆಂಟ್ಸ್ ಅವ್ರದ್ದು ನೇಮ್ ಶೋ ಆಗ್ತಾ ಇರುತ್ತೆ. ಆ ನಂತರದಲ್ಲಿ ಸೊ ಅವ್ರದ್ದೇ ಆಗಿರಬೇಕಿರುತ್ತೆ. ಜಸ್ಟ್ ಇವಾಗ ನಿಮ್ಮ ಪೇರೆಂಟ್ಸ್ ಏನೋ ಶೋ ಆಗ್ತಿದೆ ಅಂದ್ರೆ ನೀವು ಆ ರಿಜಿಸ್ಟರ್ ನಂಬರ್ ಇನ್ನೊಂದು ಮತ್ತೊಂದು ಹಾಕಿದಾಗ ಓಪನ್ ಆಗೋದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹೇಳಿರುವಂತದನ್ನ. ಸೊ ರೂಲ್ ನಂಬರ್ ಅಂತಕ್ಕಂತ ಇರುತ್ತಲ್ಲ, ನಿಮ್ಮೊಂದು ರೂಲ್ ನಂಬರ್ ಇರುತ್ತಲ್ಲ ಸೆಕೆಂಡ್ PUC ಒಂದು ಏನು ಎಕ್ಸಾಮ್ಗೆ ಬರೆಯುವಂತ ರಿಜಿಸ್ಟರ್ ನಂಬರ್ ಏನು ಕೊಟ್ಟಿರುತ್ತಲ್ಲ ರೂಲ್ ನಂಬರ್ ಅಂತ ಅದನ್ನ ಹಾಕಬೇಕಿರುತ್ತೆ. ನಂತರದಲ್ಲಿ ಜಸ್ಟ್ ನಾನು 1 2 3 4 ಏನು ಹಾಕಿದ್ದೀನಿ. ನಂತರ ಇಯರ್ ಏನಿರುತ್ತಲ್ಲ 2026 ಆಗಿರೋದ್ರಿಂದ ನಿಮ್ದು ಇದನ್ನ ಹಾಕಬೇಕಿರುತ್ತೆ. ಕಳೆದ ವರ್ಷದವ್ರು ನೋಡ್ತೀರಾ ಅಂದ್ರೆ ಅದನ್ನ ಹಾಕಬಹುದಾಗಿರುತ್ತೆ ನಿಮ್ದು. ನಂತರ ಮಾರ್ಚ್, ನೀವು ಈ ವರ್ಷದಲ್ಲಿ ಮಾರ್ಚಲ್ಲಿ ಎಕ್ಸಾಮ್ ಬರ್ತೀವಿ ಕ್ಲಿಯರ್ ಆಗಿರೋದ್ರಿಂದ ಅದನ್ನ ಹಾಕಬೇಕಿರುತ್ತೆ. ಮತ್ತೆ ಕಳೆದ ವರ್ಷದವ್ರು ಆಗಿದೆ ಅಂದ್ರೆ ಅದನ್ನ ಕೂಡ ಹಾಕೊಂಬೋದಾಗಿರುವಂತದ್ದಾಗಿರುತ್ತೆ. ಜಸ್ಟ್ ಇವಾಗ ನೆಕ್ಸ್ಟ್ ನೀವು ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮ್ಮ ಡಾಕ್ಯುಮೆಂಟ್ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತದೆ. ಅಲ್ಲಿ ಪ್ರಮುಖವಾಗಿ ಗಮನಿಸುವಂತಂದ್ರೆ ಸೊ ಇಲ್ಲಿ ಇಶ್ಯೂಡ್ ಅಂತಾನು ಕೂಡ ಆಪ್ಷನ್ ಇರುತ್ತೆ. ಬ್ಯಾಕ್ ಬಂದಾಗ ಅಲ್ಲಿ ಇಶ್ಯೂಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇದುವರೆಗೆ ಏನೇನು ಡಾಕ್ಯುಮೆಂಟ್ ನ ತಗೊಂಡಿದ್ದೀರಾ ಅದೆಲ್ಲ ಲಿಸ್ಟ್ ಕೂಡ ಬರುತ್ತೆ, ಅದನ್ನ ಕೂಡ ನೋಡ್ಕೋಬೋದಾಗಿರುತ್ತೆ. ಸೆಕೆಂಡ್ PUC ಮಾರ್ಕ್ಸ್ ಕೂಡ ಡೌನ್ಲೋಡ್ ಆಗಿರುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ವಿಡಿಯೋ ಕೂಡ ಸಹಾಯ ಆಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ, ಮಾಹಿತಿನ ತಲುಪಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.